ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ, ಬೇರೆ ಎಲ್ಲೋ ಒಂದು ಕಡೆ ಹಣವನ್ನು ಇನ್ವೆಸ್ಟ್ ಮಾಡಿ ಮೋಸ ಹೋಗಿದ್ರೆ, ನಕ್ಷತ್ರ ನಾಡಿಗೆ ಒಮ್ಮೆ ಪ್ರಯತ್ನವನ್ನು ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಜ್ಯೋತಿಷ್ಯವನ್ನು ಯಾಕೆ ಕಲಿಬೇಕು ಅಂತ ಹೇಳಿ. ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೇರವಾಗಿ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದೇ ನವೆಂಬರ್ 26ನೇ ತಾರೀಕಿನಂದು ಫ್ರೀ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಒಮ್ಮೆ ನೀವು ಫ್ರೀ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗತ್ತೆ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ನೋಡಿ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ನಮಗೆ ಆರೋಗ್ಯ ಎಷ್ಟು ಮುಖ್ಯ ಅಂತ ಹೇಳಿ ಬಹಳ ಗೊತ್ತಿರುವಂತಹ ವಿಚಾರ. ನಮಗೆ ಆರೋಗ್ಯದಲ್ಲಿ ಸಡನ್ ಆಗಿ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂತಹ ಸಂದರ್ಭದಲ್ಲಿ ನಮಗೆ ಅರಿವೇ ಇರುವುದಿಲ್ಲ, ಯಾಕೆ ಈ ರೀತಿ ಆಗತ್ತೆ. ಮತ್ತು ನಾವು ಸಡನ್ ಆಗಿ ಹಾಸ್ಪಿಟಲ್ಗೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅಥವಾ ಮತ್ತೊಂದು ಮಗದೊಂದು ಕಾಯಿಲೆ ಇದೆ ಅಂತ ಹೇಳಿ ಸಡನ್ ಆಗಿ ಹೇಳಿಬಿಡ್ತಾರೆ ವೈದ್ಯರು. ಆವಾಗ ನಮಗೆ ಆತಂಕ ಆಗುತ್ತೆ. ಯಾಕೆ ಸಡನ್ ಆಗಿ ನಮಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ದಿನೇಶ್ ಗುರುಜಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹೈಗ್ರೀವ ಉಪಾಸ್ಮಹೇ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಗುರುಜಿ, ಸಡನ್ ಆಗಿ ಇವಾಗ ನೋಡಿ, ಆರೋಗ್ಯದಲ್ಲಿ ಏರುಪೇರಾದರೆ ಗೊತ್ತೇ ಆಗೋದಿಲ್ಲ ನಮಗೆ. ಇನ್ ಕೇಸ್ ಏನಾದರೂ ಒಂದು ಜ್ವರ ಬಂತು, ಕೆಮ್ಮು ಬಂತು, ನೆಗಡಿ ಬಂತು ಅಂತಂದರೆ ಗೊತ್ತಾಗುತ್ತೆ. ಅಕಸ್ಮಾತ್ ಬೇರೆ ರೀತಿಯಾದಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಎಕ್ಸಾಂಪಲ್ ಕ್ಯಾನ್ಸರ್. ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಜ್ಯೋತಿಷ್ಯನ ಎರಡು ಭಾಗವಾಗಿ ಮಾಡ್ತೀವಿ. ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಕ್ರಿಯಮಾನ ಕರ್ಮ. ಪ್ರಾರಬ್ಧ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರ ಬಂದಿರತಕ್ಕಂಥ ಕಾಯಿಲೆಗಳು ಒಂದು. ಕ್ರಿಯಮಾನ ಕರ್ಮ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಕರ್ಮಗಳು. ಲೈಫ್ ಸ್ಟೈಲ್ ಕರ್ಮದಲ್ಲೂ ಕೂಡ ಒಂದು ಇಂಡಿಕೇಷನ್ ಆಗಿ ನಾವು ನೋಡ್ಬೋದು ಜ್ಯೋತಿಷ್ಯದಲ್ಲಿ ಹೊರತು ಲೈಫ್ ಸ್ಟೈಲ್ ಜ್ಯೋತಿಷ್ಯದಲ್ಲಿ ಭಾಳ ಕಷ್ಟ. ಈಗ ನಮಗೆ ಶುಗರ್ ಇದೆ, ಬಿ ಪಿ ಇದೆ, ಆರೋಗ್ಯ ನಮ್ಗೆ ಬಿ ಪಿ ಇದೆ ನೋಡಿ ಜಾತಕದಲ್ಲಿ ಅಂದರೆ ಬರಲ್ಲ, ಅಷ್ಟು ಈಸಿಯಾಗಿ ನಾವು ಹೇಳೋಕ್ಕಾಗಲ್ಲ. ಆದರೆ ದೇಹದೊಳಗಡೆ ಇರತಕ್ಕಂಥ ಉತ್ಪತ್ತಿ ಆಗಿರತಕ್ಕಂಥ ಕೆಲವು ಕಾಯಿಲೆಗಳು, ಲಿವರ್ ಸಮಸ್ಯೆ, ಏನು ಕುಡ್ದಿಲ್ಲ ಮಾಡಿಲ್ಲ ಏನಿಲ್ಲ, ಲಿವರ್ ಸಮಸ್ಯೆ ಬಂದಿದೆ, ಅಥವಾ ಒಂದು ದಿವಸನೂ ಉಪ್ಪು ಜಾಸ್ತಿ ತಿಂದಿಲ್ಲ, ಅಥವಾ ಒಂದು ಸಮಸ್ಯೆನೂ ಏನೂ ಮಾಡಿಲ್ಲ, ಯಾವುದೇ ರೀತಿ ಕೆಟ್ಟ ಹವ್ಯಾಸಗಳು ವ್ಯಸನಗಳಿಲ್ಲ, ಕಿಡ್ನಿ ಸಮಸ್ಯೆ, ಅಥವಾ ಊಟನೇ ಸರಿಯಾಗಿ ಮಾಡಲ್ಲ, ಅಥವಾ ಪದಾರ್ಥಗಳು ಎಣ್ಣೆ ಪದಾರ್ಥ ಆ ಪದಾರ್ಥ ತಿನ್ನತಕ್ಕಂಥದ್ದು, ಹಾರ್ಟ್ ಸಮಸ್ಯೆ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಪ್ರಾರಬ್ಧ ಕರ್ಮದಿಂದ ಶುರು ಆಗುತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ಟಾಪ್ 3 ಪ್ಲ್ಯಾನೆಟ್ಸ್ನ ಕೊಟ್ಟಿದ್ದಾರೆ. ಟಾಪ್ 3 ಪ್ಲ್ಯಾನೆಟ್ಸ್. ಆ ಟಾಪ್ 3 ಪ್ಲ್ಯಾನೆಟ್ಸ್ ಒಳಗಡೆ ಟಾಪ್ 3 ಮನೆಗಳು ಬರಬೇಕು. ಎಲ್ಲ ರಾಶಿಯವ್ರಿಗೂ ಕೂಡ ಇಂತಿಂಥ ಸಮಸ್ಯೆ ಅಂತ ಏನಿಲ್ಲ. ಎಲ್ಲ ಲಗ್ನದವ್ರಿಗೂ ಕೂಡ ಇದುವರೆಗೂ ಕೂಡ ಕ್ಯಾನ್ಸರ್ ಯಾರ್ಯಾರು ಬಂದಿದೆ, ನನ್ನ ಒಂದು 30 ವರ್ಷ ಅನುಭವದಲ್ಲಿ ಆಲ್ಮೋಸ್ಟ್ ಎಲ್ಲ ಲಗ್ನದವ್ರಿಗೂ ಕ್ಯಾನ್ಸರ್ ಬಂದಿದೆ, ಎಲ್ಲ ರಾಶಿಯವ್ರಿಗೂ ಕ್ಯಾನ್ಸರ್ ಬಂದಿದೆ. ಕ್ಯಾನ್ಸರ್ ಇಂಥ ಲಗ್ನದವ್ರಿಗೆ ಬರುತ್ತೆ, ಇಂಥ ರಾಶಿಯವ್ರಿಗೆ ಬರುತ್ತೆ ಅನ್ನೋ ಒಂದು ಪ್ರಮೇಯ ಇಲ್ಲ. ಆದರೆ ನನ್ನ ಪ್ರಕಾರ ಒಂದು ವಿಸ್ಮಯ ಏನು ಅಂತಂದರೆ, ನಾವೇನು ಯಾವಾಗಲೂ ಕೂಡ ಒಂದು ಗ್ರಹನ ನಾವು ಯಾವಾಗಲೂ ಬೈತಾ ಇರ್ತೀವಿ, ಅದೊಂದು ಗ್ರಹ ಕ್ಯಾನ್ಸರ್ಗೆ ಬಹಳ ಮುಖ್ಯವಾಗಿ ಮುಂದೆ ಬರ್ತಾರೆ, ಅದು ರಾಹು. ಯಾರ್ಯಾರಿಗೆ ರಾಹು ದಶೆ ಅಥವಾ ರಾಹು ಭುಕ್ತಿ ನಡೀತಾ ಇರುತ್ತೆ, ಆ ರಾಹು ದಶೆ ರಾಹು ಭುಕ್ತಿ ಯಾವುದಾದ್ರು ಗ್ರಹದಲ್ಲಿ, ಶುಕ್ರದಶದಲ್ಲಿ ರಾಹು ಬರ್ಬೋದು, ಅಥವಾ ಸೂರ್ಯದಶೆಯಲ್ಲಿ ರಾಹು ಬರ್ಬೋದು, ಅಥವಾ ರಾಹು ದಶೆನೇ ಬರ್ಬೋದು. ಈ ರಾಹು ದಶೆ ಕ್ಯಾನ್ಸರ್ ಕಣಗಳನ್ನು ಉತ್ಪತ್ತಿ ಮಾಡೋಕ್ಕೆ ಮೊದಲ ಗ್ರಹ ಅದು ಕ್ಯಾನ್ಸರ್. ಇದು ಮೊದಲ ಇಂಪಾರ್ಟೆಂಟ್. ಬರೀ ಕ್ಯಾನ್ಸರ್ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ
ಇನ್ಕ್ಯೂರಬಲ್ ಡಿಸೀಸ್ ಅಂತ ನಾವು ಹೇಳ್ತೀವೋ ಅಥವಾ ಡೆಡ್ಲಿ ಡಿಸೀಸ್ ಅಂತ ಹೇಳ್ತೀವೋ, ರಾಹು ಮೊದಲು ಬರ್ತಾನೆ. ಎರಡನೇದು ಬರ್ತಕ್ಕಂಥದ್ದು ಕೇತು. ಕೇತು ಸ್ವಲ್ಪ ಮೈಲ್ಡ್. ಕೇತು ಒಂದು ರೀತಿ ಈ ನಾರ್ಮಲ್ ಪಸ್ಸಾಗೋದು ಅಂದರೆ ವಾಸಿಯಾಗಲ್ಲ, ಅದು ಯಾವಾಗಲೂ ಇರುತ್ತೆ. ಇಲ್ಲಿ ತುರ್ಕೆ ಸೋರಿಯಾಸಿಸ್ ಅಂತೀವಲ್ಲ, ಅದು ಯಾವಾಗ ಹಿಂಗೆ ಕಜ್ಜಿ ಅಂತ ಇರ್ತಾರಲ್ಲ, ಅದೇನು ಮಾರಣಾಂತಿಕ ಇಲ್ಲ, ಸುಮ್ಮನೆ ತುರ್ಕೆ, ಹಿಂಗೆ ತುರ್ಕೆ ಉಳ್ಕಡ್ಡಿ ಈ ರೀತಿಯಾಗಿರ್ತಕ್ಕಂಥದ್ದು ಕೇತು. ಹಾಗೆ ಮೂರನೇದೊಂದು ಬರುತ್ತೆ, ಆ ಗ್ರಹ ಬಂದ್ಬಿಟ್ಟು ಮಂಗಳ. ಮಂಗಳ ಏನು ಮಾಡ್ತಾನೆ, ಎಕ್ಸ್ಟರ್ನಲ್ ಇಂಜುರಿ ಮಾಡ್ತಾನೆ. ಎಕ್ಸ್ಟರ್ನಲ್ ಇಂಜುರಿ ಅಂದರೆ ಏನು, ಹೋಗ್ತಾ ಇರ್ತೀವಿ, ಯಾವನೋ ಬಂದು ಗಾಡೀಲಿ ಗುದ್ದ, ಕಾಲು ಮುರಿದೋಯ್ತು. ಹೋಗ್ತಾ ಇರ್ತೀವಿ, ಮೇಲಿಂದ ಒಂದು ಮರ ಬೀಳುತ್ತೆ ಢಮಾರ್ ಅಂತ, ಕೈ ಮೇಲೋ ಅದ್ರ ಮೇಲೋ ತಲೆ ಮೇಲೆ ಬೀಳುತ್ತೆ, ಬುಳ್ಳೆ ಓಪನ್. ಸುಮ್ಮನೆ ನಿಂತಿರ್ತೀವಿ ಒಂದು ಕಡೆ, ಯಾವುದೋ ಬಂದು ಒಂದು ಹಸುನು ಬಂದು ಗುದ್ದೋದು, ಒಂದು ಎಮ್ಮೆನೂ ಬಂದು ಗುದ್ದು ಇದು ಮಾಡುತ್ತೆ, ರಾದ್ದಾಂತ ಮಾಡುತ್ತೆ, ಅದೆಲ್ಲ ಮಂಗಳ. ಈ ಮೂರು ಗ್ರಹಗಳನ್ನು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈ ಮೂರು ಗ್ರಹ ರಾಹು, ಕೇತು, ಮಂಗಳ, ಈ ಮೂರುಗಳ ಮೋಸ್ಟ್ ಡೇಂಜರಸ್ ಗ್ರಹಗಳು. ಆಯಿತು, ಗ್ರಹಗಳು ಡೇಂಜರು. ಈಗ ಆ ಗ್ರಹಗಳು ಮನೆಗಳು ಯಾವ್ಯಾವ ಡೇಂಜರ್ ಅಂತ ಬರಬೇಕು ನೆಕ್ಸ್ಟು. ಈ ರೀತಿ ಹೋಗಬೇಕು. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಜ್ಯೋತಿಷ್ಯದಲ್ಲಿ, ಈ ನಮ್ಮ ಕಾಂಪೌಂಡರ್ಗಳಿಂದ ರಾಹು ಯಾವಾಗಲೂ ಕೆಟ್ಟವನು, ಕೇತು ಯಾವಾಗಲೂ ಕೆಟ್ಟವನು, ಅವನ ಜೊತೆ ಶನಿ ಸೇರಿಸ್ಬಿಟ್ಟಿರ್ತಾರೆ, ಶನಿನೂ ಯಾವಾಗಲೂ ಕೆಟ್ಟವನು. ನೋಡಿ, ಒಂದು ಸೈಡ್ ಈ ಮೂರು ಗ್ರಹನೂ ಪಾಸಿಟಿವ್ ಇದೆ, ಒಂದು ಸೈಡ್ ನೆಗೆಟಿವ್ ಇದೆ. ಆದರೆ ಇವತ್ತು ಆರೋಗ್ಯದಲ್ಲಿ ಈ ಮೂರು ಸ್ವಲ್ಪ ಟಾಪಲ್ಲಿ ನೆಗೆಟಿವ್ ಇದೆ ಅಂತ ಒಪ್ಕೊಳ್ಳೋಣ. ಆದರೆ ಎಲ್ಲರಿಗೂ ಸಮಸ್ಯೆ ಮಾಡಲ್ಲ. ಈ ಮೂರು ಜನ ಕೆಲವೊಂದು ಸ್ಥಾನದಲ್ಲಿ ಕುತ್ಕೊಂಡು ಸಮಸ್ಯೆ ಮಾಡ್ತಾರೆ. ಆ ಮೊದಲನೇ ಸ್ಥಾನ ಬಂದ್ಬಿಟ್ಟು 8ನೇದು. 8ನೇ ಮನೆ ಮೋಸ್ಟ್ ಡ್ರೆಡೆಡ್ ಸ್ಥಾನ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 6, ಅದಾದಮೇಲೆ 12ನೇ ಮನೆ ಸ್ಥಾನ, ಅದಾದಮೇಲೆ 4ನೇ ಮನೆ ಸ್ಥಾನ. ಈ 8ನೇ ಮನೆ, ಹಾಗೆ 6ನೇ ಮನೆ, 12ನೇ ಮನೆ, 4ನೇ ಮನೆ, ಈ ಮನೆಗಳ ಕಾಂಬಿನೇಷನಲ್ಲಿ ನಮಗೆ ರಾಹುನಲ್ಲಿ, ಕೇತುನಲ್ಲಿ, ಮಂಗಳನಲ್ಲಿ ಬಂದರೆ ಅವ್ರಿಗೆ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಅಥವಾ ಘನಘೋರವಾಗಿರ್ತಕ್ಕಂಥ ಏನೇನು ಡೆಡ್ಲಿ ಇರ್ತಾವೋ ಅವೆಲ್ಲ, ನೀ ರಿಪ್ಲೇಸ್ಮೆಂಟು, ಕಾಲ್ ಕಟ್ಟಿಂಗು, ಎಲ್ಲ ಕಟ್ಟಿಂಗ್. ಈ ಮೂರು ಗ್ರಹ 4, 6, 8, 12, 4, 6, 8, 12 ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದರಲ್ಲಿ 8ನೇ ಮೇಲೆ ಕೂತಿದ್ರೆ ಅಥವಾ 6ನೇ ಮೇಲೆ ಕೂತಿದ್ರೆ ಅಥವಾ 12ನೇ ಮೇಲೆ ಕೂತಿದ್ರೆ 4ನೇ ಮೇಲೆ ಕೂತಿದ್ರೆ ಈ ಗ್ರಹಗಳು ಅವ್ರಿಗೆ ಆಪ್ರೇಷನ್ಸು ಗ್ಯಾರಂಟಿ. ಯಾವುದೇ ಲಗ್ನ ಯಾವುದೇ ಇರ್ಬೋದು, ಆಪ್ರೇಷನ್ ಜೊತೆ ಕೀಮೊಥೆರಪಿ ಅನ್ಬೋದು, ಆ ಥೆರಪಿ ಅನ್ಬೋದು. ಯಾವ ಅಂಗಾಂಗಗಳಲ್ಲಿ ಬರುತ್ತೆ ಅದು ಸ್ವಲ್ಪ ಅಧ್ಯಯನದಿಂದ ಬರ್ತಕ್ಕಂಥದ್ದು. ಅದು ಮೇಷದಲ್ಲಿ ಬಂದರೆ ಆ ಅಂಗ, ವೃಷಭದಲ್ಲಿ ಬಂದರೆ ಇಲ್ಲಿ, ತುಲಾದಲ್ಲಿ ಬಂದರೆ ಈ ಅಂಗದಲ್ಲಿ ಸ್ವಲ್ಪ ಊನ, ಅದು ಸ್ವಲ್ಪ ಒಳಗಡೆ ಡೀಪಾಗಿ ಹೋಗ್ಬೋದು. ಕ್ಯೂರ್ ಇದೆಯಾ ಅನ್ನೋಕ್ಕೆ ಅದೇ ಗ್ರಹ ನಮಗೆ ಹೇಳುತ್ತೆ, ನಾನು ಕ್ಯೂರ್ ಕೊಡ್ತೀನೋ ಇಲ್ವೋ ಅಂತ. ಈ ರೀತಿ ವಿಶ್ಲೇಷಣೆ ನಾವು ಮಾಡ್ಕೋಬೋದು. ಮುಂಚೆನೇ ಒಂದು ಜಾತಕ ನೋಡಿ ಕ್ಯಾನ್ಸರ್ ಬರುತ್ತೋ ಇಲ್ವೋ ಅಂತ ಹೇಳ್ಬೋದು, ಮುಂಚೆನೇ ನೋಡಿ ಆಕ್ಸಿಡೆಂಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಆಗೋರಿಗೆಲ್ಲ ಫಸ್ಟೇ ಬರೆದಿಟ್ಬಿಟ್ಟಿರುತ್ತೆ, ನೀವು ದುರ್ಮರಣ. ನೀವು ಎಲ್ಲರೂ ದುರ್ಮರಣ ಹೆಂಗೆ ಬೇಕಾದ್ರೂ ಆಗ್ಬೋದು. ಬಸ್ಸಲ್ಲಿ ಕೂತಿರ್ತೀರ, ಬೆಂಕಿ ಎತ್ಕೊಂಡಿತ್ತಲ್ಲ ಮೊನ್ನೆ, ಹಾಗೆ ಸುಮ್ಮನೆ ಟಿಟಿಲಿ ಕೂತಿರ್ತೀರಿ. ನೆನ್ನೆ ಯಾವುದೋ ಆಯಿತು, ಹೋಗಿ ಯಾವುದೋ ಒಂದು ಲಾರಿಗೆ ಹೊಡೆದ್ರು, ಎಲ್ಲ ಸತ್ರು. ದುರ್ಮರಣ ಬರೆದಿಟ್ಟರು. ಇವತ್ತು ಇನ್ನೊಂದು ಆಯ್ತಾ, ಆಂಧ್ರದಲ್ಲಿ 40 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ಸು ಉರುಳಿದೆ. 40 ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನಷ್ಟೇ ಮಾಹಿತಿ ಸಿಕ್ಕಬೇಕಿದೆ. ಇದೆಲ್ಲ ರಾಹು ಮತ್ತು ಕೇತು ಮತ್ತು ಮಂಗಳ ಆ ಗ್ರಹದಲ್ಲಿ 4ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸಾವು ತೋರಿಸಿರುತ್ತೆ. ದುರ್ಮರಣನೇ ಅದು, ನೋವಿಂದ ಸಾಯಬೇಕು. ಅದು ಕರ್ಮಫಲ, ಅದು ಏನು ಮಾಡೋಕ್ಕಲ್ಲ. ಆ ಕಾರಣದಿಂದನೇ ನಮ್ಮ ಶಾಸ್ತ್ರದಲ್ಲಿ ಕೆಲವರೆಲ್ಲ ಬೈತಾರಲ್ಲ, ಒಂದು 2 ನಿಮಿಷ ತೊಗೊಳ್ತೀನಿ. ಕೆಲವರು ಬೈತಾರೆ ನನಗೆ, ಈ ಬೇರೆ ಬೇರೆ ಚಾನಲ್ಗಳು ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಮನುಸ್ಮೃತಿ ಅಂತ ಬೈತಾ ಇರ್ತಾರೆ. ಮನುಸ್ಮೃತಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ವರ್ಣಾಶ್ರಮದ ಬಗ್ಗೆ ಮಾತಾಡ್ತಾರೆ. 4 ವರ್ಣಗಳು ಕೊಡ್ತು ಭೇದ ಮಾಡಿದ್ರು ಅಂತ, ಅದು ಬಿಟ್ಟಾಕಿ, ಆ ಡಿಬೇಟ್ ಬೇಡ. ಅದೇ ಮನುಸ್ಮೃತಿ ನಮಗೆ ವೇದಗಳನ್ನ ಕೊಟ್ಟಿದೆ. ಅದೇ ವೇದಗಳಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳು ಕೊಟ್ಟಿದೆ.
ಆ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರಗಳನ್ನು ಯಾರ್ಯಾರು ಪಠನೆ ಮಾಡಿದ್ದೀರಾ ಈ ರೀತಿಯಾಗಿರ್ತಕ್ಕಂಥ ದುರ್ಮರಣಗಳಿಂದ ದೂರ ಆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ತ್ರಯಂಬಕ ಮಂತ್ರ ಇರ್ಬೋದು. ಎಷ್ಟು ಜನ ನನಗೆ ಹೇಳಿದ್ದಾರೆ, ಸರ್ ನಾನು ದಿನಾ ಮಹಾಮೃತ್ಯುಂಜಯ ಜಪ ಮಾಡ್ತೀನಿ. ಯಾರು ಕೊಟ್ಟಿದ್ದು ಮತ್ತೆ ಅದು ಬಂದಿದ್ದು ಎಲ್ಲಿಂದ? ಮಹಾಮೃತ್ಯುಂಜಯ ಸುಮ್ಮನೆ ಹೇಳ್ತಾರೆ, ಮನುಸ್ಮೃತಿ ಅವರು ಅದು ಇದು ಸುಮ್ಮನೆ ಅದು ವರ್ಣಾಶ್ರಮ ಮಾಡಿದ್ರು, ಭೇದ ಮಾಡಿದ್ರು ಅಂತ. ಆದರೆ ಜೀವಗಳನ್ನು ಉಳಿಸ್ತಕ್ಕಂಥ ಮಂತ್ರಗಳನ್ನು ಬಂದಿರತಕ್ಕಂಥದ್ದೇ ಮನುಸ್ಮೃತಿಯಿಂದ. ಜೀವಗಳನ್ನು ಒಂದೊಂದು, ಈಗ ಒಬ್ಬೊಬ್ಬನ್ನು ನಾವು ಇಂಡಿವಿಜುವಲ್ ಆಗಿ ತೊಗೊಳ್ಳೋಣ. ನೀವು ಸಂಘ ಸಂಸ್ಥೆಗಳೆಲ್ಲ ಸೈಡಲ್ಲಿ ಇಟ್ಬಿಡಿ. ನೀವು ಒಬ್ಬರು ಇಂಡಿವಿಜುವಲಲ್ಲಿ ನೀವು ನೋಡಿದ್ರೆ, ನೀವು ಯಾವುದೇ ಸಂಘದಲ್ಲಿರ್ಬೋದು, ನಿಮಗೆ ಬಹುಮುಖ್ಯವಾಗಿ ಜೀವನ ಇಂಪಾರ್ಟೆಂಟಾ ಸಂಘ ಇಂಪಾರ್ಟೆಂಟಾ? ನಿಮ್ಮ ಜೀವನ, ಅರ್ಥ ಆಯ್ತಾ? ನಿಮ್ಮ ಜೀವ, ನಿಮ್ಮ ದೇಹ ಭಾಳ ಇಂಪಾರ್ಟೆಂಟು. ಆ ಜೀವ, ಆ ದೇಹಕ್ಕೆ ಏನಾದ್ರು ಕ್ಯಾನ್ಸರ್ ರೋಗ ಅದು ಇದು ಬಂದುಬಿಟ್ರೆ ಯಾವುದೂ ಸಂವಿಧಾನನೂ ನಿಮಗೆ ಕಾಪಾಡಲ್ಲ. ಸಂವಿಧಾನ ಕಾಪಾಡುತ್ತಾ ನಮಗೆ ಕ್ಯಾನ್ಸರ್ ಬಂದರೆ? ವ್ಯಾವಹಾರಿಕವಾಗಿ ಸಂವಿಧಾನ ಬೇರೆ, ಒಳಗಡೆ ಇರ್ತಕ್ಕಂಥದ್ದು ಮನುಸ್ಮೃತಿ ಒಳಗಡೆ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ತಿರ್ಚಿದ್ದಾರೆ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು ಎಲ್ಲದರಲ್ಲೂ ಕೂಡ. ಪೂರ್ತಿ ಮನುಸ್ಮೃತಿನೇ ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ವಿಚಾರವಾದಿಗಳಲ್ಲ, ಆಚಾರವಾದಿಗಳು. ಮನುಸ್ಮೃತಿಯಿಂದನೇ ಬಂದಿರತಕ್ಕಂಥದ್ದು. ಇವತ್ತು ಎಷ್ಟು ಜನರ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಘನಘೋರವಾಗಿರ್ತಕ್ಕಂಥದ್ದನ್ನು ಮಂತ್ರ ಹೇಳಿಕೊಂಡು ಚೇಂಜ್ ಆಗಿದೆ. ಯಾಕಂದರೆ ಮಂತ್ರದಲ್ಲಿ ಆ ಶಕ್ತಿ ಇದೆ, ದೈವಿಕ ಶಕ್ತಿ ಇದೆ. ದೈವಿಕ ಶಕ್ತಿ ಇಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ನಾವು ಇರ್ತಾನೆ ಇರಲಿಲ್ಲ. ಸೊ ಮಂತ್ರಕ್ಕೆ 100% ಶಕ್ತಿ ಇದೆ. ಒಳ್ಳೆಯದಾಗಲಿ. ಓಕೆ, ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹ್ಞೂ, ಮಗ ರೀ. ಸರಿ, ಮಗನ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ. 6/10/2000. 6/10/2000. ಸಮಯ ಅಮ್ಮ? ಸಮಯ ಬೆಳಿಗ್ಗೆ 5:30 6 ಗಂಟೆ. ಎಲ್ಲಿ ಹುಟ್ಟಿದ್ದು? ಅವರು ದವಾಖಾನ್ಯಾಗ ರೀ. ದವಾಖಾನೆ ಅದೇ ಯಾವ ಏರಿಯಾ, ಯಾವ ಊರು? ಅದು ಘಟಪ್ರ ಬರ್ತೈತಿ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ಕೇಳಬೇಕಾಯ್ತು? ಹಲೋ ಗುರುಜಿ, ನಮಸ್ಕಾರ. ಹೇಳಿ. ನಮಸ್ಕಾರ. ಹಾಂ ರೀ, ಮಗಂದ ಮದ್ವೆ ಬಗ್ಗೆ ಕೇಳೋದಿತ್ರಿ. ಯಾವ ಕಡೆ ಸೆಟ್ ಆಗೈತಿ ಏನು? ಏನು ಓದಿದ್ದಾರೆ? ಅವು BCom ಮಾಡ್ಯಾನ್ರಿ. ನಿಮ್ಮ ಪ್ರಶ್ನೆ ಯಾವ ಕಡೆ ಸೆಟ್ ಆಗುತ್ತೆ ಅಂತಂದ್ರೆ ಮನುಷ್ಯರಿಗೆ ತಾನೇ ಮದುವೆ ಮಾಡೋದು ನೀವು? ಯಾವ ಕಡೆ ಅಂದ್ರೆ ಅದರ ಅರ್ಥ ಏನು? ಅಂದ್ರೆ ಯಾವ ದಿಕ್ಕ್ರಿ? ದಿಕ್ಕು ಇದು ಯಾರು ಹೇಳಿದ್ದು? ಇದೆಲ್ಲ ಕಾಂಪೌಂಡರ್ಗಳು ಕತೆ ಕಟ್ಟೋ ದಿಕ್ಕುಗಳೆಲ್ಲ. ಈ ನಮ್ಮ ಮನುಸ್ಮೃತಿಲಿ ಕೆಲವರು ಕಳ್ಳರಿದ್ದಾರೆ, ಈ ಕಾಂಪೌಂಡರ್ಗಳು ಈ ದಿಕ್ಕಿಂದ ಬರ್ತಾರೆ ಅಂತ. ಅದೆಲ್ಲ ಬರೀ ಬೋಗಸೆ. ಅದು ಆ ದಿಕ್ಕು ಅಂತಂದರೆ ಹೆಂಗೆ? ಅದು ಅದೇ ದಿಕ್ಕಲ್ಲೇ ಬರ್ತಾರೆ. ಹುಟ್ಟಿರೋದೊಂದು ಕಡೆ ಇರ್ತದೆ, ಬೆಳೆದಿರೋದೊಂದು ಕಡೆ ಇರುತ್ತೆ, ಕೆಲಸ ಮಾಡೋಕೆ ಒಂದು ಕಡೆ ಇರ್ತಾರೆ ಅಲ್ವಾ? ಬಾಡಿಗೆ ಮನೇಲಿ ಇರ್ತಾರೆ, ಈ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ, ಒಂದೇ ದಿಕ್ಕಲ್ಲಿ ಇರ್ತಾರೆ ಎಲ್ಲ ಮನುಷ್ಯ. ಅವೆಲ್ಲ ಇಲ್ಲಮ್ಮ. ಮದುವೆ ಯಾವಾಗುತ್ತೆ ಅಂತ ಕೇಳಿದ್ರೆ ಹೇಳ್ಬೋದು. ನೀವು ಯಾವ ದಿಕ್ಕಿಂದ ಬರ್ತಾರೆ ಈ ಪ್ರಶ್ನೆಗಳೆಲ್ಲ ಕೇಳ್ಬೇಡಿ. ಈ ಪುರೋಹಿತರ ಹತ್ರ, ಜ್ಯೋತಿಷ್ಯರ ಹತ್ರ ಎಲ್ಲ ಈ ಪ್ರಶ್ನೆ ಸರಿ ಇಲ್ಲ. ಆ ಪುರೋಹಿತರು ಜ್ಯೋತಿಷ್ಯರೆಲ್ಲ ಸ್ವಲ್ಪ ತಲೆಕೆಟ್ಟಿದೆ ಕೆಲವ್ರಿಗೆ. ದಿಕ್ಕುಗಳು ಹೇಳ್ಬಿಡ್ತಾರಂತೆ. ಅವ್ರು ದಿನ ಬೆಳಿಗ್ಗೆ ಯಾವ ದಿಕ್ಕಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಿರಲ್ಲ ಜನ. ನಾನು ಯಾವ ದಿಕ್ಕಲ್ಲಿ ಬರ್ತೀನಿ ಅಂತಾನೆ ಹೇಳಕ್ಕಲ್ಲ. ಇವತ್ತು ಫಾರ್ ಎಕ್ಸಾಂಪಲ್ ಈ ದಿಕ್ಕಲ್ಲಿ ಹೋಗ್ತೀನಿ ಅನ್ಕೊಂಡಿದ್ದೆ, ಟ್ರಾಫಿಕ್ ಜಾಮ್ ಆದ್ರೆ ಏನು ಮಾಡೋದು? ತಿರ್ಗಿಸ್ಕೊಳ್ಳಲ್ವ ಹಿಂಗೆ? ಸುಮ್ಮನೆ ಅವೆಲ್ಲ ಬೋಗಸ್ಗಳು ಮಾತಾಡಬಾರ್ದು, ಸತ್ಯ ಮಾತಾಡ್ಬೇಕು ಜ್ಯೋತಿಷದಲ್ಲಿ. ಗ್ರಾಸ್ ವಿಚಾರಗಳನ್ನು ಜ್ಯೋತಿಷದಲ್ಲಿ ನೋಡ್ಬೋದು, ನೆಟ್ ವಿಚಾರಗಳನ್ನ ನೋಡೋಕ್ಕಾಗಲ್ಲ. ಗ್ರಾಸ್ ಆ್ಯಂಡ್ ನೆಟ್ ಅನ್ನೋ ಕಾಂಬಿನೇಷನಲ್ಲಿ ಹೋಗುತ್ತೆ. ಸೊ ಇಲ್ಲಿ ಮಂಗಳನ ದಶ ಮತ್ತು ಚಂದ್ರನ ಭುಕ್ತಿ 2929 ಕಾಂಬಿನೇಷನ್ ಇದೆ. ಮಂಗಳ ಇವಾಗ 2026 ಜನವರಿಗೆ ಮುಗಿದೋಗುತ್ತೆ. ರಾಹು ಬರ್ತಾನೆ. ರಾಹು ಹಿರಿಯರಿಂದ ಮದುವೆ ಮಾಡಿಸುತ್ತೆ. ಮುಂದಿನ ವರ್ಷ ಜೂನ್ ಜುಲೈ ಒಳಗಡೆ ಮದುವೆ ಮುಗಿಯುತ್ತೆ. ವೈವಾಹಿಕ ಜೀವನ ಉತ್ತಮವಾಗಿ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಮುಂದಿನ ವರ್ಷ ಜೂನ್ ಜುಲೈ ಒಳಗಡೆ ಮದುವೆ ಆಗುತ್ತೆ. ದಿಕ್ಕುಗಳನ್ನ ನೀವು ನೋಡ್ಕೊಳ್ಳಿ, ಮದುವೆ ಜೀವನ ಉತ್ತಮವಾಗಿದೆ. ಮಕ್ಕಳಾಗೋದು ಸ್ವಲ್ಪ ನಿಧಾನ, ಮಕ್ಕಳಿಂದ ಸಮಸ್ಯೆ ಅಂತ ಮಾತ್ರ ತೋರಿಸಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇದ್ದರೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು, ಆ ನಂಬರ್ಗೆ ನೇರವಾಗಿ ಕರೆ ಮಾಡ್ಬೋದು. ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬಹುದು. ಮತ್ತು ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಡಿಸೆಂಬರ್ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗುತ್ತೆ. ಮತ್ತು ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ, ಕ್ಲಾಸಸ್ಸಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ಬನ್ನಿ ನೋಡ್ತಾ ಹೋಗೋಣ.
ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. 19/3/1999. 19/3/1999. ಸಮಯ ಬೆಳಗಿನ ಜಾವ 3 ಗಂಟೆ. ಬೆಳಗ್ಗೆ 3 ಗಂಟೆ. ಎಲ್ಲಿ ಹುಟ್ಟಿದ್ದು? ಮೈಸೂರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಮದುವೆ ಬಗ್ಗೆ ಕೇಳಬೇಕಿತ್ತು, ಯಾವಾಗ ಆಗುತ್ತೆ ಅಂತ. ಸೂರ್ಯ ಚಂದ್ರ, ಓಕೆ. ಮೀನರಾಶಿಲಿ ಹುಟ್ಟಿದ್ದೀರಾ? ಹೌದು. ಅಮಾವಾಸ್ಯೆ ಆದಮೇಲೆ ಹುಟ್ಟಿದ್ದೀರಾ, ನೆಕ್ಸ್ಟ್ ಡೇ. ಉಗಾದಿ ಟೈಮಲ್ಲಿ ಏನೋ ಹುಟ್ಟಿರ್ಬೇಕು ನೀವು, ಹಿಂದೆ ಮುಂದೆ. ಹೌದೌದು. ಸದ್ಯಕ್ಕೆ ಇವಾಗ 2040ವರೆಗೂ ಶುಕ್ರದಶ ಇದೆ. ಶುಕ್ರದಶದಲ್ಲಿ 2026 ಜನವರಿಗೆ ಚಂದ್ರ ಮುಗಿಯುತ್ತೆ. ಚಂದ್ರ 2, 6, 9, 7 ಮಂಗಳನಲ್ಲಿ ಬಂದಿರೋದ್ರಿಂದ ಜನವರಿ ಆಗಿದ ತಕ್ಷಣವೇ ಸೆಟ್ ಆಗುತ್ತೆ. ಅಲ್ಲಿಂದ ಒಂದು 7-8 ತಿಂಗಳಲ್ಲಿ ಮದುವೆ ತೋರಿಸ್ತಾ ಇದೆ. ಓಕೆ, ಮಾತುಕತೆ ಆಗುತ್ತೆ, ಎಂಗೇಜ್ಮೆಂಟ್ ಆಗುತ್ತೆ. ಸಾರಿ,
ಕುಜ ದೋಷ ಇದೆ, ಸೆಕೆಂಡ್ ಮ್ಯಾರೇಜ್ ಆಗಿದೆ, ಫಸ್ಟ್ ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಅಂತಾರೆ, ಅದು ನಿಜನಾ ಅಂತ? ಇಲ್ಲಮ್ಮ, ಆ ಥರ ಏನಿಲ್ಲ. ಕುಜದೋಷ ಅಂತ ಹೇಳ್ದವನು ಅವನು ಜ್ಯೋತಿಷಿ ಅಲ್ಲ. ದೆರ್ ಇಸ್ ನೋ ಕುಜದೋಷ. ಅದೊಂದು ಈ ಮನುಸ್ಮೃತಿಯಲ್ಲಿ ಬಂದಿರತಕ್ಕಂಥ ಒಂದು ಪಿಡುಗು. ಈ ಕಾಂಪೌಂಡ್ರುಗಳು, ಈ ಪುರೋಹಿತರುಗಳು ಹೇಳ್ತಕ್ಕಂಥ ಜ್ಯೋತಿಷ ಗೊತ್ತಿಲ್ಲ ಪುರೋಹಿತರಿಗೆ. ಎಷ್ಟೋ ಜನಕ್ಕೆ ಪುರೋಹಿತರುಗಳಿಗೆ ಎಕ್ಸಾಮ್ ನಾನೇನಾದ್ರು ಕೊಟ್ಟರೆ, ಯಾಕಂದರೆ ನಮ್ಮದು ಸಂಸ್ಥೆ ನಮ್ಮದು, ಪುರೋಹಿತರಿಗೆ ನಮ್ಮದೇನೋ ಎಕ್ಸಾಮ್ ಕೊಟ್ಟರೆ ಗ್ಯಾರಂಟಿ ಫೇಲ್ ಎಲ್ಲ. ಬೇಕಾದ್ರೆ ಅವ್ರಿಗೆ ದೋಷಗಳು ಕೊಡಿ, ಔಟ್ ಆಫ್ ಔಟ್ ತೆಗಿತಾರೆ. ದೋಷಗಳು ಕೊಡಿ ಪುರೋಹಿತರುಗಳಿಗೆಲ್ಲ, ಔಟ್ ಆಫ್ ಔಟ್ ತೆಗಿತಾರೆ. ಇದೇನಾದ್ರು ಕೊಡಿ, ಇದು ನಮ್ಮ ಸಬ್ಜೆಕ್ಟ್ ಏನಾದ್ರು ಕೊಡಿ, 100% ಇಲ್ಲ. ಈಗ ನಿಮಗೆ ನಡೀತಾ ಇರೋದು ಶುಕ್ರದಶ. ಕುಜದೋಷಕ್ಕೂ ಶುಕ್ರನಿಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ. ಯಾವಾಗಲೂ ಟೈಮು ನಮ್ಮ ದಶಾ ಮೇಲೆ, ಭುಕ್ತಿ ಮೇಲೆ ನಡೆಯುತ್ತೆ, ಕುಜದ ದೋಷದ ಮೇಲೆ ಅಲ್ಲ. ಹಾಗೆ ಏನು ಓದಿದ್ದೀರಾ ನೀವು? ನಂದು ಡಿಗ್ರಿ ಆಗಿದೆ. ನಾನು ನಿಮ್ಗೊಂದು ಸಜೆಷನ್ ಕೊಡಲಾ? ಹೇಳಿ. ಒಂದು, ಜ್ಯೋತಿಷ್ಯ ಕಲೀರಿ. ಇಲ್ಲ ಅಂದರೆ ಈ ಮೂಢನಂಬಿಕೆಯಿಂದ ದೂರ ಇರಿ. ಬಿಕಮ್ ಎ ಎಜುಕೇಟೆಡ್ ಪರ್ಸನ್ ಇನ್ ಲೈಫ್. ಓಕೆ, ಡೋಂಟ್ ಗೆಟ್ ಇನ್ ಟು ದಿಸ್ ಅಸ್ಟ್ರಾಲಜಿಕಲ್ ವ್ಯೂ. ನಾನು ನಿಮ್ಗೊಂದೆಲ್ಲ ಸಜೆಷನ್ ಯಂಗ್ಸ್ಟರ್ಸ್ಗೆ. ಒಂದು, ಜ್ಯೋತಿಷ್ಯ ಕಲೀರಿ. ಕಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ವಾ? ಈ ಕಾಂಪೌಂಡ್ರುಗಳ ಹತ್ರ ಈ ಅರ್ಧಂಬರ್ಧ ಕಲ್ತಿರೋರು, ಡಿಗ್ರಿ ಮಾಡಿಲ್ಲದೆ ಇರೋರು, ಎಜುಕೇಷನ್ ಇಲ್ಲದೆ ಇರತಕ್ಕಂಥ ಕೆಲವು ಲುಚ್ಚ ಇವ್ರು ಇರ್ತಾರೆ, ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ. ಅವ್ರ ಹತ್ರ ಎಜುಕೇಟೆಡ್ಸ್ ಹೋಗಿ ತಲೆ ಕೆಡಿಸ್ಕೋಬೇಡಿ ಪ್ಲೀಸ್. ಲೈಫ್ ಈಸ್ ಗುಡ್. ಡಿವೋರ್ಸ್ ಆಗುತ್ತೋ, 2 ಮದುವೆ ಆಗುತ್ತೋ, ಅದು ದಶಾ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಕುಜನ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ, ಸೊ ಪೀಪಲ್ ಆರ್ ಜಸ್ಟ್ ಫೂಲಿಂಗ್ ಪೀಪಲ್ ಅಷ್ಟೇ. ಆ ಕಾರಣದಿಂದನೇ ಹಿಂದೂ ಧರ್ಮ ಹಾಳಾಗಿರೋದು. ಸತ್ಯವಾಗಿ ಕಲಿತು ಸರ್ಟಿಫಿಕೇಟ್ ಇತ್ತ ಕೇಳಿ. ವಿ ಗಿವ್ ಸರ್ಟಿಫಿಕೇಷನ್. ದಿಸ್ ದ ಆ್ಯಪ್ ಡೆವಲಪ್ ಬೈ ಮೀ. ಈ ಆ್ಯಪ್ನ ನಾನು ಡೆವಲಪ್ ಮಾಡಿದ್ದೀನಿ. ದೇರ್ ಈಸ್ ಎ ಸೈನ್ಸ್. ಜ್ಯೋತಿಷದಲ್ಲಿ ಸೈನ್ಸ್ ಇದೆ, ಜ್ಯೋತಿಷದಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಜ್ಯೋತಿಷದಲ್ಲಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಜ್ಯೋತಿಷದಲ್ಲಿ ಎಕ್ಸ್ಪೆರಿಮೆಂಟು ಇದೆ. ಈ 4 ಯಾರೂ ಮಾಡಿರಲ್ಲ ತುಂಬ ಜನ. ನಾವೆಲ್ಲ ಹಿಂದೂ ಧರ್ಮದವ್ರು ಏನು ಗೊತ್ತಾ, ವೇಷ ಹಾಕೊಂಡಿದ ತಕ್ಷಣ ಅವ್ನ ಕಾಲಕ್ಕೆ ಬೀಳೋದು. ವೇಷ ಆಗಿ ಒಬ್ಬ ಜ್ಯೋತಿಷ್ಯನಿದ ತಕ್ಷಣ ಅವನಿಗೆ ಕರೆದು ಸನ್ಮಾನ ಮಾಡೋದು. ಏನೋ ಭಾಳ ಕಡ್ದು ಕಿತ್ತಾಕಿದ್ದಾನೆ ಅಂತ. ಏನೂ ಕಿತ್ತಾಕಿರಲ್ಲ. ನಾವೆಲ್ಲ ಡ್ರೆಸ್ಸಿಗೆ ಬೀಳ್ತಾ ಇದ್ದೀವಿ. ಅದಕ್ಕೆ ಮೂವಿಗಳು ಸಕ್ಸಸ್ ಆಗೋದು. ಮೂವಿಗಳು ಸಕ್ಸಸ್ ಆಗೋ ಕಾರಣನೇ ಅದು. ನಿಜಾಯಿತಿ ಹೀರೋಗಳಿಗೆ ಸಕ್ಸಸ್ ಆಗಲ್ಲ. ಮೂವಿಲಿರೋ ಹೀರೋ ಸಕ್ಸಸ್ ಆಗೋದಕ್ಕೆ ಬಿಕಾಸ್ ಅಲ್ಲಿ ಡ್ರಾಮಾ ನಡೆದಿರುತ್ತೆ. ಅರ್ಥ ಆಯ್ತಲ್ವಾ? ಜೀವನದಲ್ಲಿ ಯಾರ್ಯಾರು ಡ್ರಾಮಾ ಮಾಡ್ತಾರೆ ಅವ್ರಿಗೆಲ್ಲ ಹೂನಾರ, ಸನ್ಮಾನ ಎಲ್ಲ ನಡೆಯುತ್ತೆ. ಐ ಕಮ್ ವೆರಿ ಸಿಂಪಲ್. ನಾಲೆಜ್ ಇಸ್ ಡಿಫ್ರೆಂಟ್, ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಕುಜದೋಷ ಅನ್ನೋದು ಏನೂ ಇಲ್ಲ. ಇಲ್ಲಿ ಚಂದ್ರನಿಂದ 8ನೇ ಮನೇಲಿ ಮಂಗಳ ಇದೆ. ಲಗ್ನದಿಂದ ನೋಡಬೇಕು. ಲಗ್ನದಿಂದ 10ನೇ ಮನೇಲಿದ್ದರೆ ಕುಜದೋಷನೇ ಇಲ್ಲ. ಇಲ್ಲಿ ದಶಾ ನಡೀತಾ ಇರ್ತಕ್ಕಂಥದ್ದು ಶುಕ್ರ. ಶುಕ್ರ ವಿವಾಹವನ್ನು ಹೇಗೆ ಕೊಡುತ್ತೆ ಅಂತ ಶುಕ್ರನಲ್ಲಿ ನಾವು ನೋಡಬೇಕೇ ಹೊರತು ನಾಟ್ ಇನ್ ದಿಸ್. ಇಲ್ಲಿ ಇವರಿಗೆ ಸಮಸ್ಯೆ ಏನಾದ್ರು ಬಂತು ಅಂದರೆ ಕೇತುವಿಂದ ಬರ್ತಾ ಇದೆ ಹೊರತು ಮಂಗಳನಿಂದ ಅಲ್ಲ. ಕೇತು ಈಸ್ ಗಿವಿಂಗ್ ದಿ ಫಸ್ಟ್ ಹೌಸ್. ಫಸ್ಟ್ ಆಫ್ ಆಲ್ ಇವರಿಗೆ ಮ್ಯಾರೇಜ್ ಅನ್ನೋ ಇಂಟ್ರೆಸ್ಟೇ ಕಮ್ಮಿ. ಬೇಕಾದ್ರೆ ಡೀಟೇಲಾಗಿ ಮಾತಾಡ್ಬೋದಾಗಿತ್ತು, ಇರಲಿ, ನಮಗದು ಬೇಡ. ಯಾಕಂದರೆ ಸುಮ್ಮನೆ ಒಂದು ಜ್ಯೋತಿಷ್ಯ ಕಲೀರಿ. ಇಲ್ವಾ ಯಾವ ಅಸ್ಟ್ರಾಲಜಿ ಹತ್ರ ಹೋಗಬೇಡಿ. ಯಾಕಂದರೆ ಎಲ್ಲರೂ ಕೂಡ ನಿಮ್ಮನ್ನು ಮಾನಸಿಕವಾಗಿ ಹಿಂಸೆ ಮಾಡ್ತಕ್ಕಂಥ ಜ್ಯೋತಿಷ್ಯರೇ ಇರೋದು. ನಾನು ಒಬ್ಬನೇ ಜ್ಯೋತಿಷ್ಯರಲ್ಲಿ ವಿಭಿನ್ನವಾಗಿ ಮಾತಾಡೋದು. ಜ್ಯೋತಿಷ್ಯರ ಹತ್ರ ಹೋಗಲೇಬೇಡಿ. ಮಾನಸಿಕ ಖಿನ್ನತೆ ಮಾಡಿಟ್ಬಿಡ್ತಾರೆ. ಅರ್ಥ ಆಯ್ತಾ? ಅವರೊಂಥರ ಗನ್ ಇಲ್ಲದೆ ಇರೋ ಟೆರರಿಸ್ಟ್ ಥರ. ಹುಷಾರಾಗಿರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮ್ಮ ಕಾಲರ್ಸ್ಗಳಿಗೆ ಯಾವ ರೀತಿಯಾಗಿ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿ ಆಸೆಯಾಗಿದ್ದರೆ, ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸೆ ಇದ್ದರೆ, ಇದೇ ತಿಂಗಳು ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ಗಳು ನಡೆಯುತ್ತೆ. ಫ್ರೀ ಕ್ಲಾಸಸ್ಗಳಿಗೆ ನೀವು ಅಟೆಂಡ್ ಮಾಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಾವು ಯಾವ ರೀತಿಯಾಗಿ ಜ್ಯೋತಿಷ್ಯವನ್ನು ಕಲಿಬಹುದು, ಏನು ಜ್ಯೋತಿಷ್ಯ ಅಂತಂದರೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಅದಾದ ನಂತರ ನೀವು ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರು ಮತ್ತು ನಿಮ್ಮ ನಂಬರನ್ನು ನೋಂದಾಯಿಸ್ಕೊಳ್ಬಹುದು ಅಂತ ಹೇಳಿ ಈಗಾಗಲೇ ಜ್ಯೋತಿಷ್ಯವನ್ನ ಕಲ್ತಿರೋರು ಮಾತಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಯೂಟ್ಯೂಬಲ್ಲಿ ಎಲ್ಲ ಡಾಕ್ಟರ್ ದಿನೇಶ್ ಗುರೂಜಿ ಅವ್ರನ್ನ ತುಂಬ ಫಾಲೋ ಮಾಡ್ತಾ ಇದ್ದೆ ನಾನು, ಟಿ ವಿನಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ತುಂಬ ವರ್ಷದಿಂದ. ಅವ್ರು ಹೇಳ್ತಾ ಇದ್ದಿದ್ದು ಕಾನ್ಸೆಪ್ಟ್ಸು ತುಂಬ ಇಷ್ಟ ಆಗ್ತಾಯಿತ್ತು.
ನಾವು ಅಸ್ಟ್ರಾಲಜಿ ಬಗ್ಗೆ ತುಂಬ ತಪ್ಪಾಗಿ ತಿಳುವಳಿಕೆ ಇತ್ತು ನಮಗೆ ಮುಂಚೆಯಿಂದನೂ. ಇದೇ ಫಸ್ಟ್ ಟೈಮು ನಾನು ಕಲಿತಾ ಇರೋದು ಅಸ್ಟ್ರಾಲಜಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಫುಲ್ ಸೈಂಟಿಫಿಕ್ ಅನ್ನೋದು ಗೊತ್ತಾಗಿದೆ ಇವಾಗ. ಮುಂಚೆ ಎಲ್ಲ ನಮ್ಮನ್ನು ತುಂಬ ಮಿಸ್ಲೀಡು ಮಾಡಿದ್ದಾರೆ, ಅದನ್ನು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ. ಇವಾಗ ಅದೆಲ್ಲ ಗೊತ್ತಾಗಿದೆ ನಮ್ಗೆ, ಆ ಥರ ಏನೂ ಇಲ್ಲ. ಏನೇನು ದಶಾಭುಕ್ತಿ ಯಾವುದಿದೆ, ಅಂತರ್ಭುಕ್ತಿ, ನಮಗೇನು ಎಫೆಕ್ಟ್ ಇದೆ ಅದೇ ಆಗೋದು ನಮಗೆ ಅಂತೇಳಿ. ನಾವು ಯಾವುದೇ ಪೂಜೆ ಯಾವುದ್ರಿಂದನೂ ಅದನ್ನೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಗೊತ್ತಾಗೋಗಿದೆ. ನಮ್ಮ ಲೈಫನ್ನ ನಾವೇ ಪ್ರಿಡಿಕ್ಟ್ ಮಾಡಿಕೊಂಡು ಮುಂದೆ ಬರೋವಂಥ ತೊಂದರೆ ಇದರಿಂದ ನಾವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಏನಾರ ಒಂದು ಸೊಲ್ಯೂಷನ್ ತಗೋಬಹುದು ಅಂತ ಗೊತ್ತಾಗಿದೆ. ಈಗ ಸ್ವಲ್ಪ ರಿಲೀಫ್ ಆಗಿದೆ ನಮಗೆ.